ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಣನೆ ಪ್ರಾರಂಭವಾಗಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲ ರೀತಿಯಾದಂತಹ ಸಿದ್ಧತೆಗಳಾಗ್ತಾ ಇದೆ. ಭಾಳ ಪ್ರಮುಖವಾಗಿ ಯುವಕರನ್ನು ಸೆಳೆಯುವಂತಹ ಯುವ ಸಂಭ್ರಮಕ್ಕೆ ಏನು ನಾಳೆ ಚಾಲನೆ ಸಿಗುತ್ತೆ. ಹೀಗಾಗಿ ಮೈಸೂರಿನ ವಿಶ್ವವಿದ್ಯಾನಿಲಯ ಆವರಣದಲ್ಲಿರುವಂತಹ ಮಾನಸ ಗಂಗೋತ್ರಿಯ ಬಯಲು ರಂಗಮಂದಿರದಲ್ಲಿ ಈಗಾಗಲೇ ಸಜ್ಜಾಗ್ತಾ ಇರ್ತಕ್ಕಂಥದ್ದು. ಏನು ದಸರಾ ಹಬ್ಬದಲ್ಲಿ ಅಂದರೆ ವಿಶ್ವವಿಖ್ಯಾತ ಮೈಸೂರು ದಸರಾ ಏನು ನಡೆಯುತ್ತೆ, ಇದಾಗಿ ಸಾಕಷ್ಟು ರೀತಿಯಾದಂತಹ ದಸರಾಗಳು ನಡೀತವೆ. ಅದರಲ್ಲಿ ಒಂದಾದಂಥದ್ದು ಯುವ ದಸರಾ, ಯುವ ಸಂಭ್ರಮ ಕೂಡ ಏನು ಸಾಕಷ್ಟು ಯುವ ಮನಸ್ಸುಗಳನ್ನು ಸೆಳೆಯುವಂಥದ್ದು. ಹೀಗಾಗಿ ನಾಳೆ ಈ ಒಂದು ಯುವ ಸಂಭ್ರಮಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ, ಚಾಲನೆ ಸಿಗುತ್ತೆ. ರೋಲಿಂಗ್ ಸ್ಟಾರ್ ಆಗಿರುವಂತಹ ಮುರಳಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಹಲವಾರು ಸಚಿವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿರ್ತಾರೆ. ನೀವು ನೋಡ್ತಾ ಇರ್ಬೋದು ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಈ ಒಂದು ಏನು ನೌಕರರು ಕಾರ್ಮಿಕರು ಮಾಡ್ತಾ ಇರ್ತಕ್ಕಂಥದ್ದು. ಈ ಬಾರಿಯೂ ಕೂಡ ಜಗಮಗಿಸುವಂತಹ ಏನು ಬಣ್ಣ ಬಣ್ಣದ ಲೈಟ್ಗಳು, ಚಿತ್ತಾರಗಳನ್ನು ಅರಳಿಸುವಂಥ ನಿಟ್ಟಿನಲ್ಲಿ ಈಗಾಗಲೇ ಹಾಕಲಾಗಿದೆ. ಹಾಗೂ ಭಾಳ ಪ್ರಮುಖವಾಗಿ ಕಳೆದ ವರ್ಷವೆಲ್ಲ ಕೂಡ ಏನು ಆರ್ಟನ್ನು ಮಾಡ್ತಿದ್ರು, ಈಗ ಈ ಬಾರಿ LED ಗಳನ್ನು ಬಳಸಲಾಗಿದೆ. ಹಾಗೂ ಸುಸಜ್ಜಿತವಾದಂತಹ ಆಸನ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಹಾಗೂ ಏನು ಅದ್ರ ಜೊತೆ ಯಾವುದೇ ರೀತಿಯಾದಂತಹ ಅಡ್ಡಿ ಆಗಬಾರ್ದು ಅಂತೇಳಿ ಬ್ಯಾರಿಕೇಡ್ ವ್ಯವಸ್ಥೆ ಆಗಿದೆ. ಹಾಗೂ ಸಾಕಷ್ಟು ಸೌಂಡ್ ಸಿಸ್ಟಮನ್ನು ಕೂಡ ಈ ಬಾರಿ ಹಾಕಿರ್ತಕ್ಕಂಥದ್ದು. ಭಾಳ ಪ್ರಮುಖವಾಗಿ ಏನು ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಯುವಜನರು ಭಾಗಿಯಾಗ್ತಾರೆ. ಹೀಗಾಗಿ ಎಲ್ಲ ಕಾಲೇಜು, ವಿವಿಧ ಮೈಸೂರು ಸೇರಿದಂತೆ ವಿವಿಧ ಭಾಗದ ಕಾಲೇಜಿನ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಕೊಡ್ತಾರೆ. ಹೀಗಾಗಿ ಆ ಒಂದು ಕಾರ್ಯಕ್ರಮಗಳ ಹಾಡುಗಳಿರ್ತವೆ, ಹಾಡುಗಳಿಗೆ ಕೂಡ ಯುವಕರು ಹೆಜ್ಜೆಯನ್ನು ಹಾಕ್ತಾರೆ. ಹೀಗಾಗಿ ಸಾಕಷ್ಟು ಸ್ಪೀಕರ್ಗಳು ಕೂಡ ಅಳವಡಿಸಲಾಗಿದೆ. ಹೀಗಾಗಿ ಯಾವುದೇ ರೀತಿಯಾದಂತಹ ತೊಂದರೆ ಆಗದೇ ಇರುವಂಥ ನಿಟ್ಟಿನಲ್ಲಿ ಏನು ಈ ಬಾರಿ ಯುವ ಸಂಭ್ರಮದ ಸಿದ್ಧತೆ ಭರದಿಂದ ಸಾಗಿದೆ. ನಾಳೆ ಸಂಜೆ ಈ ಒಂದು ಯುವ ಸಂಭ್ರಮಕ್ಕೆ ಅಧಿಕೃತವಾದಂತಹ ಚಾಲನೆಯನ್ನು ಕೊಡಲಾಗುತ್ತೆ. ಹೀಗಾಗಿ ಏನು ದಸರಾಕ್ಕೂ ಮುನ್ನ ನಡೆಯುವಂತಹ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಈಗಾಗಲೇ ಇಲ್ಲಿನ ಸಾರ್ವಜನಿಕರು, ಯುವ ಮನಸ್ಸುಗಳು ಕೂಡ ಸಾಕಷ್ಟು ಕಾತುರತೆಯಿಂದ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಸತೀಶ್ ಜೊತೆ ಯಶಸ್ ಮಾವತ್ತು, ನ್ಯೂಸ್ ಒನ್ ಕನ್ನಡ, ಮೈಸೂರು.